ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ತೆರವಾದ ಬಳಿಕ ರಾಜಕೀಯ ಸಮರ ಮಾತ್ರ ನಿಲ್ತಾ ಇಲ್ಲ. ಚಲುವರಾಯಸ್ವಾಮಿ ಅವರು ಇದು ಜೆಡಿಎಸ್ ಮತ್ತು ಬಿಜೆಪಿಯವರು ಇಬ್ರು ಕೂಡ ಮಂಡ್ಯದ ಶಾಂತಿಯನ್ನ ಹಾಳು ಮಾಡಲಿಕ್ಕೆ ನಿತ್ಯ ಒಂದಲ್ಲ ಒಂದು ತರಲೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ತೀಟೆ ಮಾಡೋಕೆ ಅಂತಾನೆ ಹೊರಟಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಕೆರಗೋಡು ಧ್ವಜ ವಿವಾದ ಸಂಬಂಧಿತವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಜನರನ್ನ ಪ್ರವೋಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ನಡೆಯೋಲ್ಲ. ಬಂದ್ ಬೇಡ ಅಂತ ಜನರೇ ಮನವಿಯನ್ನ ಮಾಡುವಂತಹ ಪರಿಸ್ಥಿತಿ ಮಂಡ್ಯದಲ್ಲಿದೆ. ಆದ್ರೆ ಎರಡೆರಡು ಬಂದ್ಗಳನ್ನ ನಡೆಸಲಿಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಮಂಡ್ಯಕ್ಕೆ ಬೆಂಕಿ ಹಚ್ಚೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ಮತ್ತು ಅಶೋಕ್ ವಿರುದ್ಧವಾಗಿ ಚಲುವರಾಯಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಪ್ರಕರಣ ಮೊನ್ನೆ ಇಳೆಯಾಗಿ ಬಿಡಿಸಿ ಹೇಳಿದ್ವಿ. ನಾವು ಯಾವ ಹಿಂದೂ ವಿರೋಧಿಗಳೂ ಅಲ್ಲ, ಯಾವ ಬೌದ್ಧದ ವಿರೋಧಿಗಳು ಅಲ್ಲ. ಆಮೇಲೆ ಹಿಂದುತ್ವಕ್ಕೆ ಸ್ಪೆಸಿಫಿಕ್ಕಾಗಿ ಯಾವುದು ಫ್ಲ್ಯಾಗ್ ಇಲ್ಲ. ಇರೋದು ಒಂದೇ ಒಂದು ರಾಷ್ಟ್ರಧ್ವಜ, ಅದು ಬಿಟ್ಟರೆ ಕನ್ನಡ ಧ್ವಜ. ಅವೆರಡೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಅಲ್ಲಿ ಪಂಚಾಯತಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸ್ತೀನಿ ಅಂತೇಳಿ ಒಪ್ಪಿಗೆ ತಗೊಂಡಿದ್ದಾರೆ. ಅದಾದಮೇಲೆ ಅವರು ಅದನ್ನು ಬಿಟ್ಟು ಬೇರೆ ಧ್ವಜ ಆರಿಸಿದಾಗ ಮತ್ತು ಅದನ್ನು ಅವರು ಅಧಿಕಾರಿಗಳ ಲೆವೆಲಲ್ಲೇ ಚರ್ಚೆ ಮಾಡಿ 25ನೇ ತಾರೀಕು ಅದನ್ನು ವಜಾ ಮಾಡಿದ್ದಾರೆ. ಅವರ ಯಾರು ಪಂಚಾಯಿತಿಯ ತೀರ್ಮಾನವನ್ನು ತಾಲೂಕು ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ವಜಾ ಮಾಡಿದ್ದಾರೆ. 26 ಬೆಳಗ್ಗೆ ರಾಷ್ಟ್ರಧ್ವಜ ಅವರೇ ಏರಿಸಿದ್ದಾರೆ. ತಿರ್ಗಾ 26 ಸಾಯಂಕಾಲ ಅದನ್ನು ಕೆಳಗಿಳಿಸಿದ್ದಾರೆ. ಇದು ಅದಾದಮೇಲೆ ಪಾಪ ಅಲ್ಲಿಯ ಮಂಡ್ಯ ಜಿಲ್ಲೆ ಇವತ್ತು ಜನ ನೋಡಿ, ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ. ಅದಾದಮೇಲೆ ನಿನ್ನೆ ಒಬ್ಬರು ಯಾರೋ ವಿಡಿಯೋ ಮಾಡಾಕಿದ್ದಾರೆ. ಇವತ್ತು ಕೆಲವು ನಮ್ಮ CPM ಮತ್ತು ಬೇರೆಯವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಂಡ್ಯ ಜಿಲ್ಲೆ ಶಾಂತಿನ ಕೆಡ್ಸೋಕ್ಕೆ BJPಯವರು ಜನತಾದಳ ಬರೋದು ಬೇಡ, ಶಾಂತಿನ ಹಾಳು ಮಾಡೋದು ಬೇಡ ಅಂತ ಮಾನ್ಯ ಕುಮಾರಸ್ವಾಮಿಗೂ ಹೇಳವ್ರೆ, BJPಯವ್ರಿಗೂ ಹೇಳವ್ರೆ. ಮಂಡ್ಯದಲ್ಲಿ ನೆಮ್ಮದಿಲಿರೋವಂಥದ್ದನ್ನು ಹಾಳು ಮಾಡಬೇಡಿ ಅಂತ.